ಚಳಿಯಿಂದ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿವೆ. ಹೀಗಾಗಿ ವಿಂಟರ್ನಲ್ಲಿ ಹೃದಯಾಘಾತ ಹೆಚ್ಚಾಗಿ ಸಂಭವಿಸಲು ಕಾರಣ ಏನು? ಈ ಬಗ್ಗೆ ತಜ್ಞ ವೈದ್ಯರ ಸಲಹೆಗಳೇನು ನೋಡ್ಕೊಂಡು ಬನ್ನಿ. ಚಳಿಯಿಂದಾಗಿ ಹೆಚ್ಚಾಗ್ತಿದೆ ಹೃದಯಾಘಾತ ಪ್ರಕರಣಗಳು. ವಿಂಟರ್ನಲ್ಲಿ ಹೃದಯಾಘಾತ ಹೆಚ್ಚಾಗಿ ಸಂಭವಿಸಲು ಕಾರಣವೇನು? ಚಳಿಗಾಲದಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚು ಸಂಭವಿಸುತ್ತವೆ ಅನ್ನೋದು ನಿಮಗೆ ತಿಳಿದಿದೆಯಾ? ಈ ಸೀಸನ್ನಲ್ಲಿ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಳ್ಳುವವರೇ ಹೆಚ್ಚು. ಆದ್ದರಿಂದ ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗಿ ಸಂಭವಿಸಲು ಕಾರಣ ಏನು ಅನ್ನೋದನ್ನ ತಿಳಿದುಕೊಳ್ಳಿ. ಅಷ್ಟಕ್ಕೂ ಚಳಿಗಾಲದಲ್ಲಿ ಹೃದಯಾಘಾತದ ಅಪಾಯ ಯಾಕೆ ಹೆಚ್ಚಾಗುತ್ತೆ ಅಂತ ಕೇಳಿದ್ರೆ, ವಾಸ್ತವವಾಗಿ ಚಳಿಗೆ ಅಪಧಮನಿಗಳು ಕುಗ್ಗುತ್ತವೆ. ಇದು ರಕ್ತದೊತ್ತಡವನ್ನ ಹೆಚ್ಚಿಸುತ್ತೆ, ಹಾಗೆಯೇ ಹೃದಯದ ಮೇಲೆ ಒತ್ತಡವನ್ನ ಉಂಟು ಮಾಡುತ್ತೆ. ಅಲ್ಲದೆ ಚಳಿಗಾಲದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರುತ್ತೆ. ಇದರಿಂದ ಮಾಲಿನ್ಯದ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶವನ್ನ ಪ್ರವೇಶಿಸುತ್ತವೆ, ಹಾಗೆಯೇ ರಕ್ತದಲ್ಲಿ ಸಂಗ್ರಹವಾಗುತ್ತವೆ. ಆ ಮೂಲಕ ರಕ್ತನಾಳಗಳಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತವೆ. ಈ ಕಾರಣಗಳಿಂದ ಹೃದಯಾಘಾತದ ಅಪಾಯವು ಹೆಚ್ಚಾಗುತ್ತೆ. ಚಳಿಗಾಲದಲ್ಲಿ ಸಾಕಷ್ಟು ಚಳಿ ಇರುವುದರಿಂದ ಬೆಳಗ್ಗೆ ಬೇಗ ಎದ್ದು ಯೋಗ, ವ್ಯಾಯಾಮ, ವಾಕಿಂಗ್ ಮಾಡೋರ ಸಂಖ್ಯೆ ತೀರಾ ಕಡಿಮೆ ಅಂತಾರೆ ತಜ್ಞರು. ಅಲ್ಲದೆ ಚಳಿಗಾಲದಲ್ಲಿ ಜನರು ಹೆಚ್ಚು ಕರಿದ ಆಹಾರ, ಹೆಚ್ಚಿನ ಕ್ಯಾಲೋರಿ ಆಹಾರವನ್ನ ತಿಂತಾರೆ. ಅಲ್ಲದೆ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ದೇಹದಲ್ಲಿ ವಿಟಮಿನ್ ಡಿ ಕಡಿಮೆಯಾಗಲು ಪ್ರಾರಂಭಿಸುತ್ತೆ. ಚಳಿಗಾಲದಲ್ಲಿ ಜ್ವರದಂತಹ ಉಸಿರಾಟದ ಸೋಂಕುಗಳು ಕೂಡ ಹೆಚ್ಚಾಗ್ತವೆ. ಇದು ರಕ್ತನಾಳಗಳಲ್ಲಿ ಊತವನ್ನ ಉಂಟು ಮಾಡುತ್ತೆ. ಇದರಿಂದ ಹೃದಯಾಘಾತದ ಅಪಾಯ ಹೆಚ್ಚು. ಈ ಚಳಿಗಾಲದಲ್ಲಿ ಏನು ಹೆಚ್ಚಾಗ್ತಾ ಇದೆ ಅಂತ ತುಂಬ ಡಿಸ್ಕಷನ್ಸ್ಗಳಾಗ್ತಾ ಇದೆ. ಹೃದಯಾಘಾತ ತುಂಬ ಹೆಚ್ಚಾಗ್ತಿದೆ ಅಂತ. ಯಾಕೆ ಹಿಂಗಾಗುತ್ತೆ? ಎಕ್ಸ್ಟ್ರೀಮ್ ಚಳಿ ಇದ್ದಾಗ, ಎಕ್ಸ್ಟ್ರೀಮ್ ಕೋಲ್ಡ್ ಇದ್ದಾಗ ಯಾಕಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ನಮ್ಮ ರಕ್ತನಾಳಗಳೇನಿರುತ್ತೆ ಅದು ಆಗೋಗ್ಬಿಡುತ್ತೆ ಚಳಿಯಿಂದ. ಸೊ ಇದರಿಂದ ನಮ್ಮ ಬ್ಲಡ್ ಪ್ರೆಷರ್ ಏನಿದೆ ಅದು ಹೆಚ್ಚಾಗ್ಬಿಟ್ಟು ಈ ರೀತಿಯಾದಂಥ ಹೃದಯಾಘಾತಗಳು ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದಲ್ಲದೆ ಅಲರ್ಜಿಗೆ ಸಂಬಂಧಪಟ್ಟಂಥ ತೊಂದರೆಗಳು, ಅದು ಅಲರ್ಜಿ ಕೋಲ್ಡ್ ಕಾಫ್ ಇರಬಹುದು, ಸ್ಕಿನ್ ಅಲರ್ಜೀಸ್ಗಳಿರ್ಬೋದು, ಇದು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಎಸ್ಪೆಷಲಿ ಮಕ್ಕಳು ಮತ್ತು ವೃದ್ಧರು ಏನಿದ್ದಾರೆ ಅವರು ಸ್ವಲ್ಪ ಹುಷಾರಾಗಿರಬೇಕು. ಆದಷ್ಟು ತುಂಬ ಚಳಿ ಇದ್ದಾಗ, ಈಗೇನು ನಮ್ಮ ವೆದರ್ ಎಲ್ಲ ಇದೆ, ಈ ರೀತಿ ಇದ್ದಾಗ ಆದಷ್ಟು ಅವ್ರು ಹೊರಗಡೆ ಹೋದರೆ ಸ್ವಲ್ಪ ಸ್ವೆಟರ್ಗಳನ್ನು ಹಾಕೋದಂಥದ್ದು ಅಥವಾ ಮಂಕಿ ಕ್ಯಾಪ್ಗಳನ್ನು ಹಾಕಿ ಹೊರಗಡೆ ಹೋಗುವಂಥದ್ದನ್ನು ಮಾಡಬೇಕು. ಅಥವಾ ಮನೆಯಲ್ಲೇ ಇರುವಂಗೆ ಅವಕಾಶ ಇತ್ತು ಅಂದರೆ ಹಾಗೆ ಇರೋದು ತುಂಬ ಉತ್ತಮ. ಚಳಿಯಿಂದಾಗಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಿದ್ದು, ಮಳೆಗಾಲ ಹಾಗೂ ಬೇಸಿಗೆ ಕಾಲಕ್ಕೆ ಹೋಲಿಸಿದ್ರೆ ಚಳಿಗಾಲದಲ್ಲಿ ಅತಿ ಹೆಚ್ಚು ಹೃದಯಾಘಾತದ ಪ್ರಕರಣಗಳು ವರದಿಯಾಗ್ತಿವೆ. ವೈದ್ಯರ ಸಲಹೆಯಂತೆ ಆದಷ್ಟು ಮಕ್ಕಳು ಹಾಗೂ ವಯಸ್ಸಾದವರು ಎಚ್ಚರಿಕೆಯಿಂದ ಇರಿ ಹಾಗೂ ಮನೆಯಿಂದ ಹೊರಗೆ ಹೋಗೋದನ್ನ ಆದಷ್ಟು ತಪ್ಪಿಸೋದು ಸೂಕ್ತ. ಇನ್ನು ಈ ಋತುವಿನಲ್ಲಿ ಹೃದಯಾಘಾತವನ್ನ ತಪ್ಪಿಸಲು ಏನೇನ್ ಮಾಡಬಹುದು ಅಂತ ಕೇಳಿದ್ರೆ, ಅಗಸೆ ಬೀಜ, ಬೆಳ್ಳುಳ್ಳಿ, ದಾಲ್ಚಿನ್ನಿ ಹಾಗೂ ಅರಿಶಿನದಂತಹ ಹೃದಯದ ಆರೋಗ್ಯವನ್ನ ಕಾಪಾಡುವ ಅಂಶವಿರುವ ಆಹಾರ ಪದಾರ್ಥಗಳನ್ನ ಸೇವಿಸಿ. ಅಲ್ಲದೆ ಧೂಮಪಾನ ಮತ್ತು ಮದ್ಯಪಾನವನ್ನ ತಪ್ಪಿಸಿ. ಜೊತೆಗೆ ಪ್ರತಿದಿನ 30 ರಿಂದ 45 ನಿಮಿಷಗಳ ಕಾಲ ವ್ಯಾಯಾಮ ಮಾಡಿ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿಡಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57,
V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.